ಹಾಯ್, ಎಲ್ಲರೂ ಕೂಡ ವಿಡಿಯೋ ನೋಡಿರ್ತೀರಾ. ಬ್ಯಾಕ್ಗ್ರೌಂಡಲ್ಲಿ ಹಕ್ಕಿ ಥರ ಎಫೆಕ್ಟ್ ವಿಡಿಯೋ ಮಾಡೋದು ಹೆಂಗೆ ಅಂತೇಳಿ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ನಿಯೋನ್ ಪ್ಯಾಕೇಜ್ ಅಂತೇಳಿ ಒಂದು ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕಲ್ಲಿ ಹಕ್ಕಿ ಥರ ಇರೋ ಬ್ಯಾಕ್ಗ್ರೌಂಡ್ ಇದೆ ಅಲ್ವಾ, ಆ ಥರದ್ದು ಎಫೆಕ್ಟ್ ಸಿಗುತ್ತೆ. ಅದನ್ನು ತೊಗೊಂಡ್ಕಿಸಿ ವಿಡಿಯೋ ಮಾಡೋದು ಹೇಗೆ ಅಂತೇಳಿ ತಿಳಿಸ್ಕೊಡ್ತೀನಿ, ಬನ್ನಿ. ಮೊದಲನೇದಾಗಿ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಆಮೇಲೆ 9.16 ಮೇಲೆ ಕ್ಲಿಕ್ ಮಾಡಿ, ಆಮೇಲೆ ನೀವು ನಿಮ್ಮ ಒಂದು ವಿಡಿಯೋ ತೊಗೊಳ್ಳಿ. ನಾನು ವಿಡಿಯೋ ತೊಗೊಳ್ತೀನಿ. ಒಂದು ವಿಡಿಯೋ ನಾನು ತೊಗೊಳ್ತೀನಿ. ಒಂದು ವಿಡಿಯೋ ತೊಗೊಂಡೆ, ನಾನು ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೊತೀನಿ. ಓಕೆನಾ, ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೊತೀನಿ. ಓಕೆ, ನಾನು ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡೆ. ಮತ್ತು ಇವಾಗ ನಿಯೋನ್ ಪ್ಯಾಕೇಜ್ ಅಂತ ಇದೆ ಅಲ್ವಾ, ನಾನು ಡಿಸ್ಕ್ರಿಪ್ಷನಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳಿದ್ನಲ್ವ, ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಂಡಿರಿ. ಅದರಲ್ಲಿ ಹಕ್ಕಿ ಥರ ಇರೋ ಎಫೆಕ್ಟ್ ಬಂದಿರುತ್ತೆ, ಅದನ್ನು ಹೋಗಿ ಡೌನ್ಲೋಡ್ ಮಾಡ್ಕೋಬೇಕು. ಸರಿನಾ? ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ, ಆಮೇಲೆ ನಿಯೋನ್ ಎಫೆಕ್ಟ್ ಪ್ಯಾಕೇಜ್ ಅಂತ ಬಂದಿದೆ. ನಿಯೋನ್ ಎಫೆಕ್ಟ್ ಪ್ಯಾಕೇಜಲ್ಲಿ ಹಲವಾರು ಎಫೆಕ್ಟ್ ಇದ್ದಾವೆ. ನಿಮಗೆ ವಿಡಿಯೋ ಯಾವ್ಯಾವ ರೀತಿ ಕ್ರಿಯೇಟಿಂಗ್ ಮಾಡೋಗ್ಬಿಟ್ಟು ಮಾಡ್ಕೊಳ್ಳಿ. ಹಕ್ಕಿ ಥರ ಇರೋ ಬ್ಯಾಕ್ಗ್ರೌಂಡ್ ಇದೆ ಅಲ್ವಾ, ಆ ಥರ ಕ್ರಿಯೇಟ್ ಮಾಡ್ಕೋತೀನಿ. ಓಕೆ, ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ಅಡ್ಜಸ್ಟ್ ಮಾಡ್ಕೊತೀನಿ. ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆನಾ, ನಾನು ಅಡ್ಜಸ್ಟ್ ಮಾಡ್ಕೊಳ್ಳಿ. ಆಮೇಲೆ ಆ ವಿಡಿಯೋ ಏನು ಬ್ಲ್ಯಾಕ್ ವಿಡಿಯೋ ತೊಗೊಂಡಿದ್ದಾರಲ್ವ, ಹಕ್ಕಿದ ವಿಡಿಯೋ, ಅದ್ರ ಮೇಲೆ ಕ್ಲಿಕ್ ಮಾಡಿ, ಆಮೇಲೆ ಸ್ಕ್ರೋಲ್ ಮಾಡಿ, ಬ್ಲೆಂಡರ್ ಅಂತ ಬರುತ್ತೆ, ಬ್ಲೆಂಡರ್ ಮೇಲೆ ಕ್ಲಿಕ್ ಮಾಡಿ, ಆಮೇಲೆ ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ, ಆ ಬ್ಲ್ಯಾಕ್ ಏನಿದೆ ಬ್ಲ್ಯಾಕ್ ಹೋಗುತ್ತೆ. ಓಕೆನಾ, ಬ್ಲ್ಯಾಕ್ ಏನಿದೆ ಬ್ಲ್ಯಾಕ್ ಹೋಗುತ್ತೆ. ಆಮೇಲೆ ನಿಮಗೆ ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ಬರುತ್ತೆ. ಓಕೆನಾ, ಒಂಚೂರು ಮೇಲ್ಗಡೆ ಹೋಗಬೇಕು. ಇದು ಸರಿಯಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನಂತೂ ಅಡ್ಜಸ್ಟ್ ಮಾಡ್ಕೊತಾ ಇದ್ದೀನಿ. ನೀವು ಇದೇ ಥರ ನೋಡಿ ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ, ಇನ್ನೊಂದು ಸ್ವಲ್ಪ ಮೇಲ್ಗಡೆ ಹೋಗಬೇಕು. ಒಂಚೂರು ಓಕೆ, ಇವಾಗ ರೆಡಿ ಆಯಿತು. ನೋಡಿದ್ರೆ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತೇಳಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಕ್ಲಿಪ್ ಗ್ರಾಫಿಕ್ಸ್ ಅಂತ ಬರುತ್ತಲ್ವ, ಒಂದು ಆ್ಯಲೋ ಮಾರ್ಕ್ ಹಾಕಿರ್ತೀನಿ, ಅಲ್ಲಿ ನೋಡಿ ಕ್ಲಿಪ್ ಗ್ರಾಫಿಕ್ಸ್ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ಫ್ರಂಟ್ ಟು ಬ್ಯಾಕ್ ಒಂದು ಎಫೆಕ್ಟನ್ನು ಕೊಡ್ಬೋದು. ನೋಡಿ, ನಾನು ಇಲ್ಲಿ ಗೆಟ್ ಮೋರ್ ಅಂತ ಇದೆ ಅಲ್ವಾ, ಅಲ್ಲಿ ಹೋಗಿ ನೀವು ಎಫೆಕ್ಟನ್ನು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ನಾನು ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ. ಅದರಲ್ಲಿ ವೆರೈಟಿ ಎಫೆಕ್ಟ್ ಇರುತ್ತೆ, ಚೆನ್ನಾಗಿರುತ್ತೆ, ನೀವು ಯೂಸ್ ಮಾಡ್ಕೋಬೋದು. ಓಕೆ, ನಾನು ಇವಾಗ ತೊಗೊಳ್ತೀನಿ. ನೋಡಿ, ಈ ಥರ ಎಫೆಕ್ಟ್ ಬರುತ್ತೆ, ಚೆನ್ನಾಗಿರುತ್ತೆ. ಪ್ಲೇ ಮಾಡ್ತೀನಿ ನೋಡಿ, ಫಸ್ಟಲ್ಲಿ ಎಂಡಲ್ಲಿ. ಓಕೆ, ವಿಡಿಯೋ ರೆಡಿ ಐತಿ. ಇವಾಗ ನೋಡಿ ಕರೆಕ್ಟಾಗಿ ಅಡ್ಜಸ್ಟ್ ಆಗಿದೆಯಲ್ಲ, ಲಾಸ್ಟಲ್ಲಿ ನೋಡಿ. ಓಕೆ, ನಾನು ನಿಮಗಂತೂ ಸಾಕು, ಅಡ್ಜಸ್ಟ್ ಆಗಿದೆ ಕರೆಕ್ಟಾಗಿ. ಇವಾಗ ಎಕ್ಸ್ಪೋರ್ಟ್ ಮಾಡಬೇಕು, ತೋರಿಸ್ತೀನಿ. ಆಮೇಲೆ ಕ್ಲಿಕ್ ಮಾಡಿ, ಆಮೇಲೆ ಲೋಲ್ ಯಾವತ್ತೂ ಇಟ್ಕೊಳ್ಬೇಡಿ, ಹೈ ಇಟ್ಕೊಳ್ಳಿ, ಯಾಕಂದರೆ ನಿಮ್ಮ ವೀಡಿಯೋ ಕ್ಲಿಯರಾಗಿ ಬರುತ್ತೆ. ಓಕೆನಾ, ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಡೌನ್ಲೋಡ್ ಆಗುತ್ತೆ. ಓಕೆ, ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ಗೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಓಕೆ.